ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಮೌನ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಗಂಡ ಹೆಂಡತಿಯ ನಡುವೆ ಬರುವ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಗಂಡ ಹೆಂಡತಿ ಅಂದ ಮೇಲೆ ನೂರಾರು ಸಮಸ್ಯೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ? ಆದರೆ ಗಂಡ ಹೆಂಡತಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಹಾಗೂ ಇಬ್ಬರ ನಡುವೆ ಗೌರವ ಇದ್ದಾಗ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹಾಗಾದರೆ ಗಂಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೆಯದು ಶಾಂತವಾಗಿ ಮಾತನಾಡುವುದು. ಅಂದರೆ ಗಂಡ ಹೆಂಡತಿ ನಡುವೆ ಜಗಳ ಆದಾಗ ಇಬ್ಬರಲ್ಲಿ ಒಬ್ಬರಾದರೂ ಸೋಲಬೇಕು. ಅಂದರೆ ಕೋಪದಲ್ಲಿ ಮಾತನಾಡಿದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಬದಲಿಗೆ ಸಮಯ ತೆಗೆದುಕೊಂಡು ಶಾಂತವಾಗಿ ಮಾತನಾಡಿದಾಗ ಸಮಸ್ಯೆ ಬಗೆಹರಿಸಬಹುದು. ಎರಡನೆಯದು ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನು ಮತ್ತೊಬ್ಬರು ಕೇಳಿಕೊಳ್ಳುವುದು. ಅಂದರೆ ತಮ್ಮ ಮಾತು ಮಾತ್ರ ಹೇಳದೆ ಎದುರಿಗಿರುವ ಗಂಡ ಅಥವಾ ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಮಾತಿಗೂ ಬೆಲೆ ಕೊಡಬೇಕು ಅಂತ ಹೇಳ್ಬೋದು. ಮೂರನೆಯದು ಗೌರವ ಕಾಪಾಡಿಕೊಳ್ಳುವುದು. ಅಂದರೆ ಗಂಡ ಅಥವಾ ಹೆಂಡತಿ ಯಾವುದೇ ಸಂದರ್ಭದಲ್ಲೂ ಕೂಡ ಅವಮಾನ ಮಾಡುವಂತಹ ಮಾತುಗಳನ್ನ ಆಡಬಾರ್ದು. ಅದು ಕೂಡ ತುಂಬ ಮುಖ್ಯ ಅಲ್ವಾ? ನಾಲ್ಕನೆಯದು ನಂಬಿಕೆ ಇಟ್ಕೊಳ್ಬೇಕು. ಅಂದರೆ ಗಂಡ ಹೆಂಡತಿ ನಡುವೆ ಅನುಮಾನ ಬಂದರೆ ಇಬ್ಬರ ನಡುವಿನ ಸಂಬಂಧವನ್ನು ದುರ್ಬಲ ಮಾಡುತ್ತೆ ಅದು. ಆದ್ದರಿಂದ ಇಬ್ಬರ ನಡುವೆ ಸತ್ಯ ಮತ್ತು ಪ್ರಾಮಾಣಿಕತೆ ತುಂಬ ಅಗತ್ಯ. ಐದನೆಯದು ಸಮಯ ಕೊಡುವುದು. ಗಂಡ ಹೆಂಡತಿ ನಡುವೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಸಂಬಂಧಗಳಿಗೆ ಸ್ವಲ್ಪ ಸಮಯವನ್ನಾದರೂ ಕೊಡಿ. ಆರನೆಯದು ಕ್ಷಮಿಸುವ ಗುಣವನ್ನು ಬೆಳೆಸ್ಕೊಳ್ಬೇಕು. ಗಂಡ ಹೆಂಡತಿ ನೀವು ಮಾಡುವ ಸಣ್ಣ ಸಣ್ಣ ತಪ್ಪುಗಳನ್ನ ಹಿಡಿದು ಹಾಗೆ ತೋರಿಸುವ ಬದಲು ಒಬ್ಬರಿಗೊಬ್ಬರು ಕ್ಷಮಿಸಿದರೆ ನಿಮ್ಮ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ. ಏಳನೆಯದು ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುವುದು. ಅಂದರೆ ಗಂಡ ಹೆಂಡತಿ ಮನೇಲಿ ಯಾವುದೇ ಸಮಸ್ಯೆ ಬರ್ಬೋದು, ಏನೇ ಆಗ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅಂದರೆ ಹಣಕಾಸಾಗಿರ್ಬೋದು ಅಥವಾ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಇಬ್ಬರು ಸೇರಿ ತೀರ್ಮಾನ ಮಾಡಿದಾಗ ಯಾವುದೇ ಸಮಸ್ಯೆ ನಿಮ್ಮಿಬ್ಬರ ನಡುವೆ ಬರಲ್ಲ. ಎಂಟನೆಯದು ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸೋದು. ಗಂಡ ಹೆಂಡತಿ ಇಬ್ಬರ ನಡುವೆ ಚಿಕ್ಕ ಚಿಕ್ಕ ಮಾತುಗಳು, ಸಹಾಯ, ಕಾಳಜಿ ಇವುಗಳು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ. ಒಂಬತ್ತನೆಯದು ಹೋಲಿಕೆ ಮಾಡಬಾರ್ದು. ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರು ನಿಮ್ಮ ಸಂಗಾತಿಯನ್ನು ಬೇರೆಯವರ ಜೊತೆ ಹೋಲಿಕೆ ಮಾಡಿ ಯಾವತ್ತೂ ಕೂಡ ನಿಮ್ಮ ಸಂಗಾತಿಗೆ ನೋವನ್ನು ಉಂಟು ಮಾಡಬೇಡಿ ದಯವಿಟ್ಟು. ಹತ್ತನೆಯದು ಅಗತ್ಯವಿದ್ದಾಗ ಹಿರಿಯರ ಅಥವಾ ಸಲಹೆಗಾರರ ಸಹಾಯವನ್ನು ಕೂಡ ಪಡಿಬೇಕಾಗತ್ತೆ. ಅಂತಂದರೆ ಗಂಡ ಹೆಂಡತಿ ನಡುವೆ ಸಮಸ್ಯೆ ತುಂಬ ಹೆಚ್ಚಾದರೆ ನೀವು ನಿಮ್ಮ ಮನೆಯಲ್ಲಿರುವ ಹಿರಿಯರ ಬಳಿ ಅಥವಾ ಕೌನ್ಸಿಲರ್ನ ಬಳಿ ಸಹಾಯವನ್ನು ಪಡಿಬೋದು. ಒಂದು ಸುಂದರ ಮಾತನ್ನು ಹೇಳೋದಾದರೆ, ಪ್ರೀತಿ ಇರುವ ಜಾಗದಲ್ಲಿ ಸಹನೆ ಇರುತ್ತದೆ, ಸಹನೆ ಇರುವ ಜಾಗದಲ್ಲಿ ಸಂತೋಷದ ಕುಟುಂಬ ನಿರ್ಮಾಣವಾಗುತ್ತದೆ. ಏನಂತೀರಾ ಸ್ನೇಹಿತರೆ? ಹಾಗಾದರೆ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಬರಲು ಮುಖ್ಯ ಕಾರಣಗಳು ಏನು ಅಂತ ಹೇಳೋದಾದರೆ, ಸರಿಯಾದ ಮಾತುಕತೆ ಗಂಡ ಹೆಂಡತಿ ನಡುವೆ ಇಲ್ಲದೆ ಇರೋವಂಥದ್ದು, ಗಂಡ ಹೆಂಡತಿಯ ನಡುವೆ ಅನುಮಾನ ಮತ್ತು ನಂಬಿಕೆಯ ಕೊರತೆ ಇರೋದು, ಗಂಡ ಅಥವಾ ಹೆಂಡತಿಯಲ್ಲಿ ಅತೀ ಕೋಪ ಮತ್ತು ಅತೀ ಅಹಂಕಾರ ಇರುವುದು. ಇವೆರಡೇ ಕೂಡ ಗಂಡ ಹೆಂಡತಿ ಸಂಬಂಧವನ್ನು ನಾಶ ಮಾಡ್ಬೋದು. ಗಂಡ ಹೆಂಡತಿ ಪರಸ್ಪರ ಸಮಯ ಕೊಡದೇ ಇರೋದು, ಪರಸ್ಪರ ಗೌರವ ಕಡಿಮೆ ಆಗುತ್ತೆ. ಇವೆಲ್ಲ ಗಂಡ ಹೆಂಡತಿ ನಡುವೆ ಜಗಳ ಬರಲು ಅಥವಾ ಸಮಸ್ಯೆ ಬರಲು ಮುಖ್ಯ ಕಾರಣ ಅಂತ ಹೇಳ್ಬೋದು ಅಲ್ವಾ? ಹಾಗಾದರೆ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಏನೆಲ್ಲ ಮಾರ್ಗಗಳನ್ನ ಅನುಸರಿಸಬೇಕು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಬನ್ನಿ. ಗಂಡ ಹೆಂಡತಿ ಇಬ್ಬರೂ ಸಹ ಪ್ರತಿದಿನ ಸ್ವಲ್ಪ ಸಮಯ ಆದರೂ ಕೂಡ ಮಾತನಾಡಿ. ಅಂದರೆ ಮೊಬೈಲ್, ಟಿ ವಿ ಇವೆಲ್ಲ ಸೈಡ್ಗಿಟ್ಟು ದಿನಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡಿ ಅಲ್ವಾ? ಗಂಡ ಹೆಂಡತಿ ನಡುವೆ ನಾನೇ ಸರಿ ಎನ್ನುವ ಹಠ ಬಿಡಬೇಕು ಮೊದಲನೇದಾಗಿ. ಅಂದರೆ ಸಂಬಂಧದಲ್ಲಿ ಗೆಲ್ಲುವುದಕ್ಕಿಂತ ಸಂಬಂಧ ಉಳಿಸಿಕೊಳ್ಳುವುದು ಮುಖ್ಯ ಅನ್ನೋದನ್ನು ಮರಿಬೇಡಿ. ಗಂಡ ಹೆಂಡತಿ ನಡುವೆ ಕೋಪ ಬಂದಾಗ ತಕ್ಷಣ ಉತ್ತರ ಕೊಡಬೇಡಿ. ಯಾರೇ ಆದರೂ ಕೂಡ, ಗಂಡ ಆಗಲಿ ಹೆಂಡತಿ ಆಗಲಿ, ಬದಲಾಗಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದು ಆನಂತರ ಮಾತನಾಡಿದರೆ ಜಗಳ ತಾನೇ ಕಡಿಮೆ ಆಗುತ್ತೆ ಅಲ್ವಾ? ಇಬ್ಬರಲ್ಲೊಬ್ಬರು ಸೈಲೆಂಟ್ ಆಗಿಬಿಟ್ರೆ ಜಗಳ ಸ್ಟಾಪ್ ಆಗುತ್ತೆ. ಗಂಡ ಹೆಂಡತಿಯ ನಡುವೆ ಧನ್ಯವಾದ ಹೇಳುವ ಅಭ್ಯಾಸ ಇರಬೇಕು. ಅಂದರೆ ಥ್ಯಾಂಕ್ಸ್ ಹೇಳುವಂಥ ಅಭ್ಯಾಸ ಕೂಡ ಇರಬೇಕು. ಯಾವುದೇ ಸಣ್ಣ ಸಹಾಯ ಮಾಡಿದರೂ ಕೂಡ ಗಂಡ ಆಗಲಿ ಹೆಂಡತಿ ಆಗಲಿ ಯಾರೇ ಆಗಿರ್ಬೋದು, ನನ್ನ ಗಂಡ ನಾನೇ ಕೇಳಬೇಕು ಅನ್ನೋ ಅಹಂ ಇರಬಾರ್ದು, ಹೆಂಡತಿ ನಾನೇ ಕೇಳಬೇಕು ಅಂತ ಕೂಡ ಇರಬಾರ್ದು. ಥ್ಯಾಂಕ್ ಯು ಅಂತ ಹೇಳಿದ್ರೆ ಇಬ್ಬರ ನಡುವಿನ ಪ್ರೀತಿ ಹೆಚ್ಚಾಗತ್ತೆ. ಗಂಡ ಹೆಂಡತಿ ಇಬ್ಬರು ಸಹ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಲವಾರು ತಪ್ಪು ಮಾಡಿರಬಹುದು. ಆದರೆ ಅದನ್ನು ಮತ್ತೆ ಮತ್ತೆ ನೆನೆಸ್ಕೊಂಡು ಜಗಳ ಆಡೋಕ್ಕೆ ಮಾತ್ರ ಹೋಗಬೇಡಿ. ಬದಲಾಗಿ
ಆ ತಪ್ಪನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಕ್ಷಮಿಸಿ ಮುಂದೆ ಸಾಗೋದ್ರಿಂದ ನಿಮ್ಮ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ ಅಲ್ವಾ. ಗಂಡ ಹೆಂಡತಿಯ ನಡುವೆ ಸುಖ ದುಃಖ ಸರ್ವೇ ಸಾಮಾನ್ಯ ಅಲ್ವಾ ಸ್ನೇಹಿತರೆ. ಆದರೆ ನಿಮ್ಮ ಸಂತೋಷದಲ್ಲಿ ಮತ್ತು ದುಃಖದಲ್ಲಿ ಒಬ್ಬರಿಗೆ ಒಬ್ಬರು ಶಕ್ತಿ ಆಗಬೇಕೇ ಹೊರತು ನನಗೇನು ಬಿಡು ಅವರೇನೋ ಮಾಡ್ಕೊಳ್ಳಿ ಅಂತ ಹೇಳಬಾರ್ದು. ಬದಲಿಗೆ ಪರಸ್ಪರ ಬೆಂಬಲ ನೀಡಬೇಕು. ಗಂಡ ಹೆಂಡತಿ ನಡುವೆ ಎಷ್ಟೇ ಜಗಳ ಬರ್ಬೋದು, ಆದರೆ ಸಾರ್ವಜನಿಕವಾಗಿ ಅಂದರೆ 4 ಜನರ ಮಧ್ಯೆ ಜಗಳ ಆಡಬೇಡಿ ದಯವಿಟ್ಟು. ಹಾಗೆಯೇ ಅವಮಾನ ಕೂಡ ಮಾಡಬೇಡಿ. ಬೇರೆಯವರ ಮುಂದೆ ಕೆಟ್ಟ ಮಾತುಗಳಾಡಿ ಮನಸ್ಸಿಗೆ ನೋವನ್ನು ಯಾರು ಕೂಡ ಮಾಡಬೇಡಿ. ಅಂದರೆ ಗಂಡ ಆಗಲಿ ಹೆಂಡತಿ ಆಗಲಿ ನೋವು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಗಂಡ ಹೆಂಡತಿ ಇಬ್ಬರೂ ಸಹ ನಿನ್ನ ಬಗ್ಗೆ ನನಗೆ ಕಾಳಜಿ ಇದೆ ಎನ್ನುವ ಭಾವನೆಯನ್ನು ಪ್ರೀತಿಯ ಮಾತಿನಲ್ಲಿ ಮತ್ತು ನಿಮ್ಮ ನಡತೆಯಲ್ಲಿ ತೋರಿಸಿ. ಆಗ ಇಬ್ಬರಿಗೂ ಸಹ ಖುಷಿಯಾಗುತ್ತೆ. ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ಸುಂದರ ದಾಂಪತ್ಯಕ್ಕಾಗಿ ಕೆಲವು ಸಾಲುಗಳಿವೆ. ಯಾವ್ಯಾವುದು ಅಂತ ನೋಡೋಣ ಈಗ ಸಾಲುಗಳು. ಗಂಡ ಹೆಂಡತಿಯ ನಡುವೆ ಗೌರವ ಇದ್ದರೆ ಹೆಚ್ಚು ದಿನ ನಿಮ್ಮ ಸಂಬಂಧ ಉಳಿಯುತ್ತದೆ. ಗಂಡ ಹೆಂಡತಿ ಒಂದಾಗಿ ನಡೆದರೆ ನಿಮ್ಮ ಮನೆ ಸ್ವರ್ಗದಂತಿರುತ್ತದೆ ಎನ್ನುವುದನ್ನು ಮರಿಬೇಡಿ. ಗಂಡ ಹೆಂಡತಿ ಆದವರು ನಿಮ್ಮ ಪ್ರೀತಿಯನ್ನು ಮಾತಿನಲ್ಲಿ ಮಾತ್ರ ಹೇಳದೆ ಪರಸ್ಪರ ಅರ್ಥ ಮಾಡಿಕೊಂಡರೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಒಬ್ಬರ ದುರ್ಬಲತೆಯನ್ನು ಟೀಕಿಸದೆ ಅಂದರೆ ಹಾಡ್ಕೊಳ್ಳದೆ ಬಲವಾಗಿ ನಿಲ್ಲಿಸುವುದು ನಿಜವಾದ ಗಂಡ ಹೆಂಡತಿ ಸಂಬಂಧ ಅಂತ ಹೇಳ್ಬೋದು. ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಕೈ ಹಿಡಿದು ನಡೆದ್ರೆ ಎಂತಹದ್ದೇ ಸಮಸ್ಯೆ ಬಂದರೂ ಸಹ ಬಗೆಹರಿಸ್ಬೋದು. ಕೊನೆಯದಾಗಿ ಗಂಡ ಹೆಂಡತಿ ನಡುವೆ ಮುಖ್ಯವಾಗಿ ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸಂಬಂಧವು ಸುಂದರವಾಗಿರುತ್ತದೆ ಅಂತ ಹೇಳ್ತಾ, ಇವತ್ತಿನ ವಿಚಾರ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ತಿಳಿದಿರೋಂಥ ವಿಷಯವನ್ನು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಕೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂಥದ್ದೇ ಒಳ್ಳೆ ಟಾಪಿಕ್ ನಿಮಗೆ ಮುಂದೆ ಬೇಕು ಅನ್ನೋದಾದರೆ ಯಾವ ಟಾಪಿಕ್ ಅಂತ ಹೇಳಿ ಅದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಹಾಗೆಯೇ ನಿಮ್ಮ ಕನ್ನಡತಿ ಮೌನ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.